ನಮಸ್ಕಾರ ಸ್ನೇಹಿತರೆ, ನಾನು ಆನಂದ್ ಎನ್ ಪ್ರಸಾದ್ ಮಠ್ ಮಾತಾಡ್ತೀನಿ. ಬ್ಯಾಡ್ಮಿಂಟನ್ ಕೋಚ್ ಕಮ್ ಪ್ಲೇಯರ್ ಫ್ರಮ್ ಪ್ರಸಾದ್ ಮಠ್ ಬ್ಯಾಡ್ಮಿಂಟನ್ ಅಕಾಡೆಮಿ, JP ನಗರ್, ಬೆಂಗಳೂರು. ಸ್ನೇಹಿತರೆ, ಬ್ಯಾಡ್ಮಿಂಟನ್ ಹೇಗೆ ಅಡ್ವಾಂಟೇಜ್ ದೆನ್ ಅದರ್ ಸ್ಪೋರ್ಟ್ಸ್, ಬೇರೆ ಸ್ಪೋರ್ಟ್ಸ್ಗಳಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಪದೇ ಪದೇ ನಾನು ಪೇರೆಂಟ್ ಮೀಟಿಂಗಲ್ಲಿ ಹೇಳ್ತಾ ಇರ್ತೇನೆ. ಬ್ಯಾಡ್ಮಿಂಟನ್ ಒಂದು ಸ್ಪೋರ್ಟ್ಸ್, 4 ಪ್ಲಾಟ್ಫಾರ್ಮ್. ಕಂಪೇರ್ ಟು ಅದರ್ ಸ್ಪೋರ್ಟ್ಸ್, ನೀವು ಕ್ರಿಕೆಟನ್ನು ತೊಗೊಂಡ್ರೆ, ಫುಟ್ಬಾಲ್ ತೊಗೊಂಡ್ರೆ, ಬಾಸ್ಕೆಟ್ಬಾಲ್, ವಾಲಿಬಾಲ್, ಎನಿ ಅದರ್ ಸ್ಪೋರ್ಟ್ಸ್. ನಾನು ಬೇರೆ ಸ್ಪೋರ್ಟ್ಸನ್ನು ಯಾವುದೇ ಕಾರಣಕ್ಕೂ ಹಿಂಜರಿತೀನಿ ಅಂತ ತಿಳ್ಕೊಬಾರ್ದು. ಹೇಗೆ ಬ್ಯಾಡ್ಮಿಂಟನ್ ಬೇರೆ ಸ್ಪೋರ್ಟ್ಸ್ಗಳ ಅಡ್ವಾಂಟೇಜ್ ಇದೆ, ಜಾಸ್ತಿ ಪ್ಲಾಟ್ಫಾರ್ಮ್ ಇದೆ. ಬೇರೆ ಸ್ಪೋರ್ಟ್ಸ್ಗಳಿಗೆ ಅದರದ್ದೇ ಆದ ಒಂದು ಅವಕಾಶ ಅಥವಾ ಒಂದು ಪ್ಲಾಟ್ಫಾರ್ಮ್ ಅಂತೇನು ಹೇಳ್ತೀವಿ, ಅದು ಕಂಪೇರ್ ಟು ಬ್ಯಾಡ್ಮಿಂಟನ್ ಸ್ವಲ್ಪ ಕಡಿಮೆ ಇದೆ ಅಂತ ನನ್ನ ಭಾವನೆ. ಓಕೆ, ಹೇಗೆ ಅಂತ ಕೇಳಿದರೆ, ಕ್ರಿಕೆಟ್ ತೊಗೊಂಡ್ರೆ ಬ್ಯಾಟಿಂಗ್ ಆರ್ ಬಾಲಿಂಗ್, ಬಾಸ್ಕೆಟ್ಬಾಲ್ ಅಲ್ಲಿ ಬಾಸ್ಕೆಟ್ ಮಾಡೋದು ಒಂದು ಪ್ಲಾಟ್ಫಾರ್ಮ್, ವಾಲಿಬಾಲ್, ದೆನ್ ಫುಟ್ಬಾಲ್ ಓನ್ಲಿ ಕಿಕ್ಕಿಂಗ್ ದ ಬಾಲ್, ವೆರಿ ಲೆಸ್ ಅನ್ಕೋತೀನಿ ನಾನು. ಆದರೆ ಬ್ಯಾಡ್ಮಿಂಟನ್ ಒಂದು ಸ್ಪೋರ್ಟ್ಸ್, 4 ಪ್ಲಾಟ್ಫಾರ್ಮ್. ಹಿ ಕ್ಯಾನ್ ಪ್ಲೇ ಸಿಂಗಲ್ಸ್, ಹಿ ಕ್ಯಾನ್ ಪ್ಲೇ ಡಬಲ್ಸ್, ಹಿ ಕ್ಯಾನ್ ಪ್ಲೇ XD, ಮಿಕ್ಸಡ್ ಡಬಲ್ಸ್. ನೌ 3-on-3 ಗೆಟ್ ಪಾಪ್ಯುಲರ್ ವರ್ಲ್ಡ್ ವೈಡ್. ಕಲಿಯೋದು ಒಂದೇ ಬ್ಯಾಡ್ಮಿಂಟನ್. ನೀವು ಸ್ಟ್ರೋಕ್ ಪ್ರಾಕ್ಟೀಸ್ ಸೇಮ್ ಇರುತ್ತೆ, ಬಟ್ ಅಪಾರ್ಚುನಿಟೀಸ್ 4. ಪ್ರತಿಯೊಂದಕ್ಕೂ ಸಿಂಗಲ್ಸ್, ಡಬಲ್ಸ್, ಮಿಕ್ಸಡ್ ಡಬಲ್ಸ್, 3-on-3. 4 ಪ್ಲಾಟ್ಫಾರ್ಮಲ್ಲಿ ಏನು ಅವನು ಸ್ಪೋರ್ಟ್ಸ್ ಬ್ಯಾಡ್ಮಿಂಟನ್ ಫುಟ್ವರ್ಕ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ಶಾರ್ಟ್ಸ್ ಆಗಲಿ, ಸ್ಟ್ರೋಕ್ಸ್ ಹೊಡೆಯೋ ರೀತಿ ಆಗಲಿ ಸೇಮ್ ಇರುತ್ತೆ. ಓನ್ಲಿ ಸ್ವಲ್ಪ ಬುದ್ಧಿವಂತಿಕೆ ಮತ್ತು ಆ ಟೆಕ್ನಿಕ್ ಮೇಲೆ ಡಿಪೆಂಡ್ ಆಗಿ ಆ 4 ಪ್ಲಾಟ್ಫಾರ್ಮ್ ಡಿಫ್ರೆನ್ಸ್ ಇರುತ್ತೆ. ಸಿಂಗಲ್ಸಲ್ಲಿ ಪಿಟ್ ಆದವನು ಮಿಕ್ಸಡ್ ಡಬಲ್ಸಲ್ಲಿ ಪಿಟ್ ಆಗಿ ಆಗ್ತಾನೆ ಒಂದು ಸರ್ಟನ್ ಟೈಮಿಗೆ. ಆಮೇಲೆ ಡಬಲ್ಸಲ್ಲಿ ಪಿಟ್ ಆದವನು 3-on-3 ಪಿಟ್ಟಾಗಿ ಆಗ್ತಾನೆ. ಒಂದು ಇವೆಲ್ಲ ಒಂದಕ್ಕೊಂದು ತಾಳೆ ಆಗುವಂಥ ಫುಟ್ವರ್ಕು ಮತ್ತು